ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೌ ಟು ಫೈಂಡ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ದ ನಂಬರ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಕ್ವೆಶನ್ ಏನಂತ ಹೇಳಿದೆ ಅಂದರೆ, ಫೈಂಡ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ದ ನಂಬರ್ 5, 10 ಆ್ಯಂಡ್ 92 by the method of prime factorization and verify that LCM into HCF is equal to ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಮೇಯ್ನಾಗಿ ನಾವು ಏನೇನು ನೋಡಬೇಕಿದ್ರಲ್ಲಿ ಅಂತಂದರೆ, ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಯಾವ ನಂಬರ್ಸ್ನ ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ರೆ 5, 10 ಆ್ಯಂಡ್ 92ನ. ಮತ್ತು ಮೆಥಡ್ ಯಾವುದು ಅಂತ ಹೇಳಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಫಸ್ಟು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ನಾನು 5, 10 ತಗೋತಾ ಇದ್ದೀನಿ. 5, 10ಗೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡ್ಕೋತೀನಿ. 5, 10 ಅಂತ ಅಂದರೆ ಇಲ್ಲಿ ನಂಬರ್ ಪ್ರೈಮ್ ಫ್ಯಾಕ್ಟರ್ 2 ತಗೋತಾ ಇದ್ದೀನಿ. 2 2s 4, 2 5s 10, 2 5s 10 ಆಗುತ್ತೆ. ಹೇಗೇನು 5 5s 25 ಆಗುತ್ತೆ, 5 1s 5 ಆಗುತ್ತೆ. ಹಾಗೆಯೇ 3 1s 3, 3 7s 21 ಆಯಿತು. ನೆಕ್ಸ್ಟ್ 17 ಆಲ್ಸೋ ಪ್ರೈಮ್ ಫ್ಯಾಕ್ಟರ್, ಸೊ 17 1s 17 ಅಂತ ಆಗುತ್ತೆ. ನೆಕ್ಸ್ಟ್ ನಂಬರ್ 92 ಕೊಟ್ಟಿದ್ದಾರೆ. 92ಗೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 92 ಅಂತ ಹೇಳಿದ್ರೆ ನಂಬರ್ 2 ತೊಗೊಳ್ಳೋಣ. 2 4s 8, 2 6s 12 ಆಯಿತು. 2 2s 4, 2 3s 6. ಇಲ್ಲಿ 23ನೂ ಪ್ರೈಮ್ ಫ್ಯಾಕ್ಟರ್ ಆಗಿರೋದ್ರಿಂದ 23 1s 23 ಆಯಿತು. ಇವಾಗ ನಮಗೆ 5 10 ನಂಬರ್ 5 10ಗೆ ಏನೇನು ಪ್ರೈಮ್ ಫ್ಯಾಕ್ಟರ್ ಬಂದಿದೆ ಅಂತ ಹೇಳಿದ್ರೆ 2 ಇಂಟು 5 ಇಂಟು 3 ಇಂಟು 17. ಸೊ 2 ಇಂಟು 5 ಇಂಟು 3 ಇಂಟು 17 ಆಯಿತು. ಮತ್ತು again 19ಗೆ 2 ಇಂಟು 2 ಇಂಟು 23 ಇದೆ. 92 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 23 ಆಯಿತು. ಫಸ್ಟ್ ನಾವು ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಚ್ ಸಿ ಎಫ್ ಬಿಟ್ವೀನ್ 2 ನಂಬರ್ಸ್, ದೀಸ್ ನಂಬರ್ಸ್ನ ತೊಗೋತಾ ಇದ್ದೀವಿ. ಇದರಲ್ಲಿ ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಈ 2 ನಂಬರ್ ಬಿಟ್ಟರೆ ಇನ್ನು ಯಾವುದೂ ಕಾಮನ್ ಇಲ್ಲ ಇಲ್ಲಿ. ಅದಕ್ಕೆ ನಾನು ಎರಡರಲ್ಲೂ ಕಾಮನ್ ಇರೋ ನಂಬರ್ 2ನ ಬರ್ಕೋತಾ ಇದ್ದೀನಿ. ಸೊ ಎಚ್ ಸಿ ಎಫ್ ಇಸ್ 2 ಆಯಿತು. ಎಲ್ ಸಿ ಎಮ್ನ ನೋಡೋಣ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಆಗುತ್ತೆ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಬಂದರೆ ಇಲ್ಲಿ ಏನು ಫಸ್ಟು ಇಲ್ಲಿ ಕೊಟ್ಟಿರೋಂಥ ನಾವು ಎಲ್ ಸಿ ಎಮ್ನ ಈಸಿಯಾಗಿ ಬರ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೇನು ನಂಬರ್ಸ್ ಬಂದಿದೆ ಅದನ್ನು ಎಲ್ಲನೂ ಫಸ್ಟ್ ಬರ್ಕೋಬೋಣ. 2 ಇದೆ, 5 ಇದೆ, 3 ಇದೆ, 17 ಇದೆ ಮತ್ತು 23 ಇದೆ. ಇಷ್ಟು ನಂಬರ್ನ ಬರ್ಕೊಂಡೆ. ಮತ್ತು ಇಲ್ಲಿ 2 ಒಂದ್ಸಲ ಬರ್ಕೊಂಡಿದ್ದೀನಿ. ಒಂದ್ಸಲ ಅಂದರೆ ಎರಡರಲ್ಲೂ ಕಾಮನ್ ಇದೆ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಇಲ್ಲಿ ಎರಡರಲ್ಲೂ ಕಾಮನ್ 2 ಇದೆ, ಸೊ 1 2 ಬರ್ಕೊಂಡಿದ್ದೀನಿ. ಇನ್ನು ರಿಮೈನಿಂಗ್ ಎಲ್ಲ ಟರ್ಮ್ಸ್ನೂ ನಾವು ಬರ್ಕೋಬೇಕಾಗತ್ತೆ. ಇಲ್ಲಿ 5 ಬರ್ಕೊಂಡಿದ್ದೀನಿ, ಈಗೇನು 3 ಬರ್ಕೊಂಡಿದ್ದೀನಿ, 17 ಇದೆ, 17 ಬರ್ಕೊಂಡಿದ್ದೀನಿ, 23 ಇದೆ, 23 ಬರ್ಕೊಂಡಿದ್ದೀನಿ. ಇನ್ನು ರಿಮೈನಿಂಗ್ 2 ಒಂದು ಉಳಿದಿದೆ, ಸೊ ಇಂಟು 2 ಅಂತ ಬರ್ಕೋತಾ ಇದ್ದೀನಿ. ಪ್ರಾಡಕ್ಟ್ ಆಫ್ ದೀಸ್ ನಂಬರ್ಸ್ ಅಂತ ಹೇಳಿದ್ರೆ ಇಷ್ಟು ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 3 4 6 0 ಸಿಗ್ತಾ ಇದೆ. ಇಲ್ಲಿ ಕ್ವೆಶನಲ್ಲಿ ಫೈಂಡ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ದ ನಂಬರ್ 5 10 ಆ್ಯಂಡ್ 92 ಅಂತ ಕೊಟ್ಟಿದ್ದಾರೆ. ಸೊ 5 10 ಮತ್ತು 92 ನಂಬರ್ಸ್ನ ಯೂಸ್ ಮಾಡಿಕೊಂಡು ನಾನು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಾಯಿತು. ಎಚ್ ಸಿ ಎಫ್ 2 ಬಂದಿದೆ, ಎಲ್ ಸಿ ಎಮ್ 2 3 4 6 0 ಬಂದಿದೆ. ಸೊ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಸಿಕ್ತು. ನೆಕ್ಸ್ಟ್ ಕ್ವೆಶನ್ ಏನಿದೆ ಇದರಲ್ಲಿ ಅಂದರೆ ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಏನು ನಂಬರ್ ಸಿಕ್ಕಿದೆ ನಮಗೆ ಅದು ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಗಿವನ್ ನಂಬರ್ಸ್ 5 10 ಆ್ಯಂಡ್ 92 ಅಂತ ಬರ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ, ವೆರಿಫಿಕೇಷನ್ ಮಾಡ್ತಾ ಹೋಗೋಣ. ವೆರಿಫಿಕೇಷನಲ್ಲಿ ಏನು ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ನಂಬರ್ಸ್, ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಇದೆ. ಸೊ ಎಲ್ ಸಿ ಎಮ್ ಏನು ಬಂದಿದೆ ನೋಡೋಣ. ಎಲ್ ಸಿ ಎಮ್ ನಮಗೆ 2 3 4 6 0 ಇದೆ. ಎಲ್ ಸಿ ಎಮ್ 2 3 4 6 0 ಇದೆ.
ಎಚ್ ಸಿ ಎಫ್ ಏನಿದೆ ಅಂತ ಹೇಳಿದ್ರೆ ಎಲ್ ಸಿ ಎಮ್ 23460 ಇದೆ, ಎಚ್ ಸಿ ಎಫ್ 2 ಇದೆ. ಸೊ 2 ಬರ್ಕೊಳ್ಳೋಣ, ಇಂಟು 2 ಈಕ್ವಲ್ ಟು ಆ ಪ್ರಾಡಕ್ಟ್ ಆಫ್ ದ ನಂಬರ್ಸ್. ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಅಂದರೆ ನಂಬರ್ಸ್ ಏನು ಕೊಟ್ಟಿದ್ದಾರೆ ಅವರು ಅದನ್ನು ಬರ್ಕೋಬೇಕು. 510 ಇಂಟು 92 ಆಗುತ್ತೆ. ಸೊ ಇವಾಗ ನಮಗೆ ಈ ಎರಡು ನಂಬರ್ಸ್ 23460 ಇಂಟು 2 ಮಾಡಬೇಕು, 510 ಇಂಟು 92 ಮಾಡಬೇಕು. ಈ ಎರಡೂ ಕಡೆನೂ ಸೇಮ್ ನಂಬರ್ಸ್ ಬಂದರೆ ಈಕ್ವಲ್ ಆಗಬೇಕು. ಸೇಮ್ ನಂಬರ್ಸ್ ಬಂದು ಈಕ್ವಲ್ ಆಗ್ತಿದೆ ಅಂತ ಹೇಳಿದರೆ ನಾವು ಫೈಂಡ್ ಔಟ್ ಮಾಡಿರೋ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕರೆಕ್ಟ್ ಇದೆ ಅಂತ ಅರ್ಥ. 2 zeros 0 ಆಗುತ್ತೆ, 6 2s 12, 1 ಕ್ಯಾರಿ, 4 2s 8, 9, 6 4 ಬರ್ತಾ ಇದೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 46920ನೇ ಬರುತ್ತೆ. ಸೊ ಎರಡೂ ಸೈಡೂ ಈಕ್ವಲ್ ಬರ್ತಾ ಇದೆ. ಎರಡೂ ಸೈಡು ಈಕ್ವಲ್ ಬರ್ತಾ ಇದೆ ಅಂದರೆ ನಾವು ಮಾಡಿರೋ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಕರೆಕ್ಟ್ ಇದೆ ಅಂತ ಅರ್ಥ. ಅಂದರೆ ಅವ್ರ ಕ್ವಶನ್ ಏನಿದೆ ಅದನ್ನು ವೆರಿಫೈ ಮಾಡಬೇಕು ಅಂತಲೂ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ವೆರಿಫೈ ಮಾಡಿ ನೋಡಬೇಕು. ಇದಕ್ಕೆ ನಾವು ಫಾರ್ಮುಲಾಸ್, ಇದನ್ನು ನಾವು ಫಾರ್ಮುಲಾ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ನಂಬರ್ಸ್. ಕ್ವಶನ್ ಏನಿದೆ ಫಸ್ಟ್ ನೋಡೋಣ. ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ದ ನಂಬರ್ಸ್ 510 ಆ್ಯಂಡ್ 92 ಇದೆ ಬೈ ದ ಮೆಥಡ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಾಯಿತು. ಮತ್ತು ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ವೆರಿಫೈ ಮಾಡಾಯಿತು.